ರೈತ ಕಷ್ಟಪಟ್ಟು ಬೆಳೆ ಬೆಳೆದ್ರೆ ಈ ದಲ್ಲಾಳಿ ನನ್ನ ಮಕ್ಕಳು ನೋಡಿ ಪೌಡ್ರ್ ತೊಗೊಬಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಈರುಳ್ಳಿ ಕೆಡಲ್ಲ ಅಂತ. ಗ್ರಾಹಕರ ಹತ್ರ ದುಡ್ಡು ಇಸ್ಕೊತೀರಾ, ರೈತರ ಹತ್ರ ದುಡ್ಡು ಇಸ್ಕೊತೀರಾ, ಆದರೆ ಈ ಥರ ಬಂದು ಕೆಮಿಕಲ್ ಹಾಕಿ ಜನಗಳಿಗೆ ಮಾರಾಟ ಮಾಡ್ತೀರಾ ಈರುಳ್ಳಿ ಕೆಟ್ಟೋಗಲ್ಲ ಅಂತ. ಇಷ್ಟು ಕೆಮಿಕಲ್ನ ಹಾಕಿ ರೈತ ಕೂಡ ಬೆಳೆಯೋದಿಲ್ಲ. ರೈತ ಬೆಳೆದು ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಗ್ರಾಹಕರಿಗೆ ತಲುಪಲಿ ಅಂತ ಮಾರಾಟ ಮಾಡಿದ್ರೆ ಈ ದಲ್ಲಾಳಿ ಬೇವರ್ಸಿಗಳು ತೊಗೊಂಬಂದು ಇಷ್ಟು ಕೆಮಿಕಲ್ ಹಾಕಿದ್ರೆ ಗ್ರಾಹಕರ ಹತ್ರ ದುಡ್ಡು ಇಸ್ಕೊಂಡು ಮಾರಾಟ ಮಾಡ್ತೀರಾ. ಗ್ರಾಹಕರ ಆರೋಗ್ಯ ಏನಾಗಬೇಕು, ಅವ್ರ ಜೀವನ ಏನಾಗಬೇಕು, ಮಕ್ಕಳು ಮರಿ ತಿಂದರೆ ಇದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಗ್ರಾಹಕರಿಗೆ ಅನಿಸುತ್ತೆ ನಿಜವಾಗ್ಲೂ ನಾವು ಇದನ್ನೆಲ್ಲ ತೊಗೊಂಡು ತಿನ್ಬೇಕಂತ. ನಿಮ್ಮಂಥ ಬೇವರ್ಸಿಗಳು ಮಾಡೋ ಕೆಲಸದಿಂದ ಜನಗಳು ಈರುಳ್ಳಿ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆವಾಗ ರೈತನಿಗೆ ನಷ್ಟ ಆಗೋದು, ರೈತ ಬೆಳೆದಿದ್ದ ಬೆಳೆ ಎಲ್ಲ ನಷ್ಟ ಆಗೋದು. ಯಾಕೆ ಹೇಳಿ, ಈ ಥರ ತೊಗೊಂಡು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದಾಗ ಬೆಳೆ ಅವನು ಬೆಳೆದಿರೋದಕ್ಕೆ ನಷ್ಟ ಅನುಭವಿಸ್ತಾರೆ. ಈ ಥರ ದಲ್ಲಾಳಿಗಳಿಂದನೇ ರೈತರಿಗಾಗಲಿ ಗ್ರಾಹಕರಿಗಾಗಲಿ ತೊಂದರೆ ಆಗ್ತಾ ಇರೋದು. ದಲ್ಲಾಳಿಗಳೇ ಹೊಟ್ಟೆಗೆ ಅನ್ನ